ಬರ್ಬರ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಿನ ಒಳಗಡೆ ಸಿಗರೇಟ್ ಸೇದಿರೋದು ತಪ್ಪೇ ಅಲ್ಲವಂತೆ. ದರ್ಶನ್ ಪರ ಇದೀಗ ಶಾಸಕರೇ ಬ್ಯಾಟ್ ಬೀಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೈಲಿನಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ಲ. ಶಾಸಕ ಉದಯ್ ಅವರ ಹೇಳಿಕೆ ಇದು. ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ, ನಿಮ್ಮ ಮನೇಲಿ ಕೂರಿಸ್ಕೊಂಡು ನಿಮ್ಮ ಮನೆ ಮಂದಿ ಕುಟುಂಬಸ್ಥರು ಎಲ್ಲರನ್ನೂ ಕೂರಿಸ್ಕೊಂಡು ಅವ್ರ ಮುಂದೆ ದರ್ಶನ್ನ ಕೂರಿಸಿ ಸಿಗರೇಟ್ ಸೇರಿಸಿ ತಪ್ಪಲ್ಲ. ನಿಮ್ಮ ಮನೆ ಜನರ ಮೇಲೆ ಹಿಂಗೆ ಅಟ್ಯಾಕ್ ಮಾಡಿಸಿ ಇವತ್ತು ರೇಣುಕಾಸ್ವಾಮಿಗೆ ಹೆಂಗೆಲ್ಲ ಬರ್ಬರವಾಗಿ ಮರ್ಡರ್ ಮಾಡಲಾಗಿದೆ ಅನ್ನೋ ಆರೋಪ ಇದೆಯಲ್ಲ, ನಿಮ್ಮ ಕುಟುಂಬಸ್ಥರಿಗೇನೆ ಹಂಗಾಗ್ಲಿ ನೋಡೋಣ, ತಪ್ಪಲ್ಲ ಅಂತ ಹೇಳ್ತೀರಾ? ಪ್ರಶ್ನೆ ಕೇಳಬೇಕಲ್ವಾ? ಇಷ್ಟು ಚಿಕ್ಕ ವಿಚಾರಕ್ಕೆ ಅಷ್ಟು ದೊಡ್ಡ ಸುದ್ದಿ ಯಾಕೆ? ಕೇಳಿಸ್ಕೊಳ್ಳಿ ಶಾಸಕರ ಮಾತು. ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ? ಚರ್ಚೆ ಮಾಡೋಕ್ಕೆ ಬೇಕಾದಷ್ಟು ಇಶ್ಯೂಸ್ ಇದೆ. ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ, ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ಹೇಳುವಂಥದ್ದಲ್ಲ. ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು. ಯಾರೇ ಆದರೂ ಅಷ್ಟೇ. ಈಗ ವಿಧಾನಸೌಧಕ್ಕೆ ಬರ್ತಾರೆ, ಎಲ್ಲೋ ಬಾತ್ರೂಮಲ್ಲಿ ಹೋಗಿ ಸಿಗರೇಟ್ ಸೇದಿ ಬರ್ತಾರೆ. ಏನು ಮಾಡ್ತೀರಾ? ಮತ್ತೊಂದು ಕಡೆ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೂಮಿ ವಿಚಾರ, ಮೂಡಾದಲ್ಲಿ 14 ಸೈಟ್ ಪಡೆದ ವಿಚಾರ ಕಗ್ಗಂಟಾಗಿ ಪರಿಣಮಿಸಿದೆಯೋ, ಇದೀಗ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ, ಪ್ರಿಯಾಂಕ್ ಖರ್ಗೆ ಅಲ್ಲ ಮತ್ತೋರ್ವ ಪುತ್ರ ರಾಹುಲ್ ಖರ್ಗೆ ಅವರ ಹೆಸರಿಗೆ KIADB ಇಂದ ಅಲಾಟ್ ಆಗಿರುವ CA ಸೈಟ್ಗಳು, ಈ ವಿಚಾರ ಕೂಡ ಅಕ್ರಮವಾಗಿ ಸ್ವಜನ ಪಕ್ಷಪಾತದ ಆಧಾರದ ಮೇಲೆ ಹಂಚಿಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಇದೀಗ ಎದುರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಜಮೀನು ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ್ದಾರೆ. 5 ಎಕರೆ ಜಮೀನು ಬಗ್ಗೆ ಬಹಳ ಗೌಪ್ಯವಾಗಿರಿಸಿದ್ದಾರೆ. ಜಾಹೀರಾತು ಕೊಟ್ಟಿಲ್ಲ, ಯಾರಿಂದ ಅರ್ಜಿ ಪಡೆದಿಲ್ಲ, ಎಲ್ಲವೂ ಕೂಡ ಗೌಪ್ಯವಾಗಿ ಮಾಡಲಾಗಿದೆ. ಕೇಳಿಸ್ಕೊಳ್ಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮಾತು. ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟಿಗೆ 5 ಎಕರೆಯನ್ನು ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ KIADB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ದರು, ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೇ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತೇಳಿ ಅಲಾಟ್ ಮಾಡಿದ್ದಿದ್ರೆ, ಯಾಕೆ CA ನಿವೇಶನ ಅಂತ ಹೇಳಿದರೆ ಇದು ಪತ್ರಿಕೆಗಳ ಪ್ರಕಟಣೆ ಹೊಡಿಸ್ಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆ ಮಾಹಿತಿ ತೆಗೆದುಕೊಳ್ತಾ ಇದ್ದೇವೆ, ಬರೋದ್ರಿಂದಲೇ ಮಾತನಾಡ್ತೇವೆ. ಖರ್ಗೆ ಫ್ಯಾಮಿಲಿಗೂ ಅಂಟಿದೆ ಭೂಕಂಟಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಇದೀಗ ಪಟ್ಟು ಹಿಡಿದು ಕೂತಿದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಇದು ಮೂಡಾ ರೀತಿಯಲ್ಲೇ ಮತ್ತೊಂದು ಹಗರಣ. ಈ ಭೂಮಿಯ ಮಾರುಕಟ್ಟೆ ಬೆಲೆ ಬರೋಬ್ಬರಿ 100 ಕೋಟಿ ಇದೆ. ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಆಧ್ಯಾತ್ಮಿಕ ಸಂಸ್ಥೆ, ಆದರೆ ಅಲಾಟ್ ಆಗಿರೋದು ಕೈಗಾರಿಕೆ, ಅದರಲ್ಲೂ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್. ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕೆ ಅಂತ ಭೂಮಿ ಕೊಟ್ಟಿದ್ದಾರೆ. ಒಂದು ಆಧ್ಯಾತ್ಮಿಕ ಸಂಸ್ಥೆ ಡಿಫೆನ್ಸ್ ಹೈಟೆಕ್ ಏರೋಸ್ಪೇಸ್ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಪ್ರಶ್ನೆ ಬಿಜೆಪಿ ಅದು. ಛಲವಾದಿ ನಾರಾಯಣ ಸ್ವಾಮಿ ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿಸ್ಕೊಳ್ಳಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕಲ್ಲಿ 5 ಎಕರೆ ಜಮೀನು ಮಂಜೂರು ಮಾಡಿದ ಸರ್ಕಾರ ಏನಿದೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಪ್ರತಿಪಕ್ಷ ನಾಯಕರಾದಂಥ ಬಿಜೆಪಿ ಮುಖಂಡರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಸರ್, ಈ ಟ್ರಸ್ಟ್ಗೆ ಭೂಮಿ ಕೊಟ್ಟಿರುವಂಥದ್ದು ತಪ್ಪಂತ ಅನ್ಸುತ್ತೆ ಅಥವಾ ಏನಿದ್ರಲ್ಲಿ ಏನು ಅನ್ಸುತ್ತೆ ನಿಮಗೆ? ಇದಕ್ಕೆ ನೋಡಿ, ಸಿದ್ಧಾರ್ಥ ವಿಹಾರ್ ಟ್ರಸ್ಟು ಧಾರ್ಮಿಕ ದತ್ತಿ. ಅದು ಧಾರ್ಮಿಕ ದತ್ತಿ. ಇವತ್ತು R&Dಗಾಗಿ ಇಲ್ಲಿ ಸೈಟ್ ತೊಗೊಂಡಿರೋದಿದೆಯಲ್ಲ, ಇದು ದಲಿತರ ಹೆಸರಿನಲ್ಲಿ ತೊಗೊಂಡು 5 ಎಕರೆ ಅಂತಂದರೆ, ಆಗಲೇ ದಲಿತರು ಬೇರೆ ಯಾರೂ ಇಲ್ಲವೇ? ದಲಿತರೆಲ್ಲ ಹಾಕಿದ್ದವ್ರದ್ದು ಯಾಕಾಗಿಲ್ಲ?
ಒಂದು ಇದನ್ನು ಮಾತ್ರ ಯಾಕಾಯಿತು ಅನ್ನೋದು ಪ್ರಶ್ನೆ ಜನ ಕೇಳ್ತಿದ್ದಾರೆ. ಈಗ ಎಲ್ಲ ಕಡೆಯಲ್ಲೂ ಹರಿದಾಡ್ತಾ ಇದೆ. ನನ್ನನ್ನು ಅನೇಕ ಮೀಡಿಯಾಗಳು ಬೇರೆಯವರು ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಹೇಳಲೇಬೇಕಾಗತ್ತೆ. ಈಗ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅತಿ ಎತ್ತರದಲ್ಲಿರ್ತಕ್ಕಂಥವ್ರು, ಅವರ ಟ್ರಸ್ಟ್ ಇದು. ಇಲ್ಲಿ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಮಿನಿಸ್ಟರ್ ಆಗಿರೋರು. ಇದರಿಂದಾಗಿ ಏನಾಗಿದೆ, ಅವರು ಇಡೀ ಫ್ಯಾಮಿಲಿಯೇ ಒಂದು ಟ್ರಸ್ಟ್ ಆಗಿರೋದ್ರಿಂದ ಇದು ಪ್ರೈವೇಟ್ ಟ್ರಸ್ಟು. ಇದಕ್ಕೆ 5 ಎಕರೆ ಕೊಟ್ಟಿರೋದು ಇದು ಕಾನೂನು ಬಾಹಿರ ಅಂತಕ್ಕಂಥದ್ದು ಎಲ್ಲರ ಮಾತು. ನೀವು ಹೇಳೋ ಪ್ರಕಾರ ಮಾರ್ಕೆಟಲ್ಲಿ 20 ಕೋಟಿ ಅಂದರೆ 5 ಎಕರೆ 100 ಕೋಟಿ ಮೇಲೆ ಆಗುತ್ತೆ ಅಂತ ಜಮೀನು ತೊಗೊಂಡಿರೋಂಥದ್ದು. ಹೌದಲ್ವಾ? 20 ಕೋಟಿ ಅಂದರೆ 100 ಕೋಟಿ ಆಗುತ್ತೆ. ಹಾಂ, ಈಗ ಸಚಿವರು ಪ್ರಿಯಾಂಕ್ ಖರ್ಗೆ ಇರೋದ್ರಂತ ಹಿನ್ನೆಲೆಯಲ್ಲಿ ಅವರೇನಾದರೂ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅಥವಾ ರಾಜೀನಾಮೆ ಕೊಡಬೇಕಂತ ಅನ್ಸುತ್ತಾ? ಅಲ್ಲಲ್ಲ, ಇದು ಓದ್ ತಗೊಳ್ಳುವಾಗಲೇ ಅವ್ರು ಈ ರೀತಿ ಓದ್ ತೊಗೊಂಡಿರ್ತಾರೆ. ಆದ್ದರಿಂದಾಗಿ ಅವರು ಮಂತ್ರಿಮಂಡಲದಲ್ಲಿ ಇರೋದ್ರಿಂದ ಅವರು ಸದಸ್ಯರಾಗಿರ್ತಕ್ಕಂಥ ಟ್ರಸ್ಟಿಗೆ ಸಿಕ್ಕಿದಾಗ ಸಹಜವಾಗಿ ಅವರ ಮೇಲೆ ಕರಿಚಾಯೆ ಬಂದೇ ಬರ್ತದೆ. ಅದಕ್ಕೆ ಉತ್ತರ ಅವ್ರು ಕೊಡಬೇಕಾಗ್ತದೆ, ರಿಸೈನು ಮಾಡಬೇಕಾಗ್ತದೆ. ಬಿಜೆಪಿ ವಿರುದ್ಧ ಮತ್ತೆ ಆಪರೇಷನ್ ಬಾಂಬ್ ಸಿಡಿಸಿದ್ದಾರೆ ಗಣಿಗ ರವಿ. ನನ್ನ ಹತ್ರ ಪ್ರೂಫ್ ಇದೆ, ಸಾಕ್ಷ್ಯಗಳಿದೆ. ಸಮಯ ಬಂದಾಗ ಎಲ್ಲವನ್ನ ಕೂಡ ಹೊರಗೆ ಇಡ್ತೇನೆ. ನನ್ನ ಬಳಿ ಆಫರ್ ನೀಡಿದ್ದಕ್ಕೆ ಸಾಕ್ಷ್ಯ ಇದೆ. ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಅವ್ರಿಗೆ 100 ಕೋಟಿ ಗೊತ್ತಿಲ್ವಾ? 17 ಜನ ಶಾಸಕರನ್ನ ಆಪರೇಷನ್ ಮಾಡಿದ್ರಲ್ಲ. ಮೊನ್ನೆ ನಾನು ವಿಧಾನಸಭೆ ಮಗಾಸಾಲೆಯಲ್ಲಿ ಕೂತಿದ್ದೆ, ನನಗೆ ಗೊತ್ತಿಲ್ಲ. ಬಿಜೆಪಿ ಅವ್ರು ಹೇಳ್ತಾ ಇದ್ರು ಬಹಳ ಕಾಸ್ಟ್ಲಿ ಆಗೋಯ್ತು ಅಂತ. 30 ಕೈ ಕೊಟ್ಟು 30 ಚುನಾವಣೆ ಖರ್ಚು ಮಾಡ್ದು ಒಬ್ಬೊಬ್ಬರಿಗೆ ಅಂತ. ಅವತ್ತೇ 60 ಮಾಡಿದ್ರಲ್ಲ ಬಿಜೆಪಿ ಅವ್ರಿಗೆ. 100 ಬಗ್ಗೆ ಗೊತ್ತಿಲ್ವಾಗಾದ್ರೆ? ಏನು ನೋಟೇ ಗೊತ್ತಿಲ್ಲ, ವಿಚಾರನೆ ಗೊತ್ತಿಲ್ಲ ಅನ್ನೋ ಥರ ನೋಡಿದೆ. ಎಲ್ಲರೂ ಸತ್ಯವಂತರ ಥರ ಮಾತಾಡ್ತಾ ಇದ್ರು. ಏನು ವಿಚಾರ ಗೊತ್ತಿಲ್ಲ. 2 ಸರಿ ಗೌರ್ಮೆಂಟ್ ಮಾಡಿರೋದು ಆಪರೇಷನ್ ಮಾಡೇ. ಮೊನ್ನೆ 17 ಜನನ ಎತ್ತಾಗ್ಲೂ ನನಗೆ ಬಿಜೆಪಿ ಸ್ನೇಹಿತರು ಹೇಳಿದ್ದು, ನಮಗೂ ಸ್ನೇಹಿತರು ಇರ್ತಾರಲ್ಲ ಬಿಜೆಪಿ ಸ್ನೇಹಿತರು, ಅವ್ರು ಹೇಳಿದ್ದು 30 ಕೈ ಕೊಟ್ಟು 30 ಖರ್ಚು ಮಾಡಿ ಚುನಾವಣೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಂಗಾರೆ 100 ಗೊತ್ತಿಲ್ವಾ ಅವ್ರಿಗೆ? ಎವಿಡೆನ್ಸ್ ಇದೆ. ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ, ನಮ್ಮ ಹೋಮ್ ಮಿನಿಸ್ಟರ್ ಕೊಡ್ತೀವಿ. ಅವರ ಆಪರೇಷನ್ ಕಮಲ ಮಾಡೋದಕ್ಕೆ ಯಾರು ತಯಾರಿಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ಸಿಗರು. ಕೈನಲ್ಲಿ ವಾಪಸ್ ಆಗಿದ್ದಾರೆ ಪವಿತ್ರ ಕುಟುಂಬಸ್ಥರು. ಪವಿತ್ರ ಗೌಡ ಭೇಟಿಗೆ ಪೋಷಕರು ಆಗಮಿಸಿದ್ರು. ಪವಿತ್ರ ತಾಯಿ, ತಮ್ಮ, ಅಪ್ಪ ಭೇಟಿಗೆ ಬಂದಿದ್ರು. ಆದ್ರೆ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಇದೀಗ ಪೋಷಕರು ವಾಪಸ್ ಆಗಿದ್ದಾರೆ. ಬೇಸರದಲ್ಲೇ ವಾಪಸ್ ಆಗಿದ್ದಾರೆ. ಯಾಕೆ ಇವತ್ತು ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋದು ಒಂದ್ ಕಡೆ ಪ್ರಶ್ನೆಯಾಗಿದೆ. ಮತ್ತೊಂದು ಕಡೆ ಬೇಲ್ಗೆ ಅವರು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಅದು ವಿಚಾರಣೆ ಕೂಡ ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಅವಕಾಶವನ್ನ ಕೊಡ್ಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮನೆ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಪ್ರತಿ ಮಂಗಳವಾರ, ಈ ಹಿಂದೆ ಪ್ರತಿ ಸೋಮವಾರ ಆಗಮಿಸ್ತಾ ಇದ್ರು ಪವಿತ್ರ